ಎಲ್ರಿಗೂ ನಮಸ್ಕಾರ. ನಾವಿವತ್ತು ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು. ಶುಕ್ರವಾರ ಅಲ್ವಾ, ಅದಕ್ಕೆ ಈ ಸಲ ಹೋಗಿದ್ದು ನಿಜವಾಗ್ಲೂ ನಮ್ಮ ಪುಣ್ಯನೇ ಸರಿ. ಯಾಕೆ ಅಂತಂದರೆ ಕರ್ಗ ಹೊರ್ತಿದ್ರಲ್ಲ, ಆ ಸ್ವಾಮಿ ಗುರುಗಳು ಬಂದಿದ್ದರು ದೇವಸ್ಥಾನಕ್ಕೆ. ಯಾಕೆಂದರೆ ಅಷ್ಟು ವಾರ ಹೋಯ್ತಿದ್ದಾಗ ಬಂದಿರಲಿಲ್ಲ, ಈ ವಾರ ಮಾತ್ರ ಬಂದಿದ್ದರು. ತುಂಬ ಖುಷಿಯಾಯಿತು ನೋಡಿ. ಸರಿ, ಪೂಜೆ ಎಲ್ಲ ಅವರೇ ಮಾಡಿಕೊಟ್ಟಿದ್ದು. ಮತ್ತು ಅಲ್ಲಿಗೆ ಬಂದಿರೋರ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸ್ತಿದ್ರು. ಏನಾದ್ರೂ ಪೂಜೆ ಈ ಥರದ ಪೂಜೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಎಲ್ಲ ಹೇಳ್ತಿದ್ರು. ಎಲ್ಲರಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನಗಂತೂ ತುಂಬ ಖುಷಿಯಾಯಿತು ಅವ್ರು ನೋಡೇ. ಯಾಕೆಂದರೆ ದೇವರೇ ಬಂದ್ರೇನಪ್ಪ ಅನ್ನೋಷ್ಟು ಖುಷಿಯಾಗಿತ್ತು. ಅದರಲ್ಲಿ ಅಲ್ಲಿರೋ ದೇವ್ರನ್ನ ನೋಡ್ತಿದ್ರೆ ಮಾತ್ರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ವಿಷ್ಣು ಅವತಾರಗಳು ಎತ್ತಿದ್ರು ಅಷ್ಟೂ ಕೆತ್ತನೆ ಮಾಡಿದರು ಬೆಳ್ಳಿಲ್ಲೇ. ಅದನ್ನು ನೋಡೋಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ ನೀಟಾಗಿ. ಯಾಕೆಂದರೆ ಅಲ್ಲಿ ಏನು ಅಂತಂದರೆ ಈ ಫೋಟೋ ಆಗಿರಲಿ ವಿಡಿಯೋ ತಗೊಳ್ಳೋಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡಲ್ಲ. ಸರಿ ತಗೊಳ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಸೆಲ್ಫಿ ಏನೋ ಇದು ಮಾಡ್ಕೊಡ್ತಾರೆ, ಇಲ್ಲ ಫೋಟೋನೇ ಅಮ್ಮವ್ರದ್ದು ಫೋಟೋನೇ ಇಟ್ಕೊಡ್ತಾರೆ ಅವ್ರಿಗೆ ಮೊಬೈಲ್ ಇಸ್ಕೊಂಡು. ನಿಜವಾಗ್ಲೂ ಇಲ್ಲಿ ಮೇಲೆ ಅಷ್ಟಲಕ್ಷ್ಮಿಗಳ್ದು ಕೆತ್ತನೆ ಕೇಳ್ತಿದ್ರು. ಇಲ್ಲಿ 2 ಆನೆ ಮೇಲೆ 2 ಗದೆ ದೊಡ್ಡದು ನೋಡಿ. ಈ ಥರ ಅಷ್ಟಲಕ್ಷ್ಮಿಯರ್ದು ವಿಗ್ರಹಗಳು ಮೇಲೆ ಇಟ್ಟಿದ್ದಾರೆ. ಸರಿ, ಇಲ್ಲಿ ಹೋದವರೆಲ್ಲ ಮೆಟ್ಲ ಮೇಲೆ ಕೂತ್ಕೊಂಡ್ರೆ ಒಂದು ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಪದ್ಧತಿ. 5 ಮೆಟ್ಲು ಐತಲ್ಲ, 5 ಮೆಟ್ಲ ಮೇಲೆ ನಾವು ಹೋದಾಗೆಲ್ಲನೂ ಒಂದೊಂದ್ಸಲಿ ಕೂತ್ಕೊಂತಿರ್ತೀವಿ. ಯಾಕೆಂದರೆ 5 ಮೆಟ್ಲು ಪಂಚಪಾಂಡವರಿಗೆ ಸಮ ಅಂತ ಅಂದ್ಬಿಟ್ಟು ಆ ಮೆಟ್ಲ ಮೇಲೆ ಕೂತ್ಕೊಂಡು ನಾವೇನೇ ಅಂದ್ಕೊಂಡ್ರು ಆಗುತ್ತೆ ಅಂತ ಒಂದು ನಂಬಿಕೆ. ನಾವು ಹೋದಾಗೆಲ್ಲ ಬೇಡ್ಕೊಂಡು ಬರ್ತಿದ್ದೀವಿ. ಸರಿನಾ? ನೀವು ನೆಕ್ಸ್ಟ್ ಹೋದರೆ ಹೋಗಿ ಒಂದು ಸೆಲ್ಫಿ ತೊಗೊಂಡು ಗುರುಗಳ ಜೊತೆ, ಫೋಟೋನು ಅಷ್ಟೇ ಅಮ್ಮನ ಫೋಟೋನು ಎತ್ಕೊಂಡು, ಆಮೇಲೆ ಈಚೆ ಬಂದು ಒಂದು ತುಳಸಿ ಇತ್ತು, ತುಳಸಿಗೆ 3 ಸುತ್ತು ರೌಂಡ್ ಹಾಕಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಹಂಗೆ ಈಚೆ ಹೋಯ್ತಾ ಆಂಜನೇಯ ಸ್ವಾಮಿ ವಿಗ್ರಹನೂ ಇತ್ತು, ಅಲ್ಲೂ ನಮಸ್ಕಾರ ಮಾಡ್ಕೊಂಡು ಇನ್ನೊಂದ್ಸಲಿ ದೇವಸ್ಥಾನಗಳು ನೋಡಿ ಆ ಕಡೆಯಿಂದ. ಯಾಕಂದರೆ ಆ ಕಡೆ ಈ ಕಡೆ ತೆಂಗಿನ ಮರ ಇರೋದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ದೇವಸ್ಥಾನ ಅಷ್ಟು ಕ್ರೌಡು ಇಲ್ಲ. ಇವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಶುಕ್ರವಾರ ಅಂತಂದರೆ ದೇವ್ರು ನೋಡೋಕ್ಕೆ ಆಗಲ್ಲ ನಾವು, ಅಷ್ಟು ರಶ್ ಇರ್ತೈತೆ. ಈ ದೇವಸ್ಥಾನದ ಮಾತ್ರ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತೈತೆ ಅಂತಂದರೆ ಅಮ್ಮನ ಹತ್ರನೇ ಕೂತ್ಕೊಬಿಡೋಣಪ್ಪ 1 ಅವರ್ ಅಂತ ಅನ್ಸುತ್ತೆ, ಅಷ್ಟು ಖುಷಿ ಆಗುತ್ತೆ ನೋಡಿ. ಅಷ್ಟು ಜನ ಏನಿಲ್ಲ, ನೀವು ಆರಾಮಾಗಿ ಓಡಿ ಬರ್ಬೋದು. ಅಮಾವಾಸ್ಯೆ ಪೌರ್ಣಮಿಲಿ ಒಂದು ಸ್ವಲ್ಪ ಜನ ಏನೋ ಗೊತ್ತಿಲ್ಲ, ಆದರೆ ನಾನು ಶುಕ್ರವಾರ ಹೋದಾಗೆಲ್ಲ ಅಷ್ಟು ಜನ ಏನಿರಲ್ಲ ನೋಡಿ. ಈ ಥರ ಗೋಪುರ ಮಾತ್ರ ಸಖತ್ತಾಗಿ ಕೆತ್ತನೆ ಮಾಡೋರೆ, ನೋಡೋಕೆ 2 ಕಣ್ಣು ಸಾಲಲ್ಲ. ಅಲ್ಲಿ ಲೆಫ್ಟಿಗೆ ಒಂದು ಗಣಪತಿ ದೇವಸ್ಥಾನ ಇತ್ತು, ಅಲ್ಲಿ ಯಾವಾಗ ನೋಡಿದ್ರು ಬಾಗಿಲು ಹಾಕಿರ್ತಾರೆ. ಇಲ್ಲಿ ಮುತ್ತಿಯಲ್ಲಮ್ಮನ ದೇವಸ್ಥಾನ ಗ್ರಾಮ ದೇವತೆ ಅಂತೆ, ಅಲ್ಲಿಗೆ ಬಂದು ಅಲ್ಲೂ ಪೂಜೆ ಮಂಗಳಾರತಿ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು ದೇವ್ರು ಮಾತ್ರ. ಸರಿ, ಅಲ್ಲಿಂದ ಅಲ್ಲಿ ಅಮ್ಮನ ಎದುರುಗಡೆ ಒಂದು ಗರುಡಗಂಬ ಐತೆ. ಎಷ್ಟು, ಏಕೆಂದರೆ 4 ತಲೆ ಮೇಲೊಂದು ತಲೆ ಅಂತ ಅಂದ್ಬಿಟ್ಟು ಏನೋ ಕೆತ್ತನೆ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿದೆ. ಈ ಥರ ನನ್ನ ಗರುಡಗಂಬ ನಾನು ನೋಡೇ ಇಲ್ಲ, ಯಾವ ದೇವಸ್ಥಾನದಲ್ಲೂ ನಾನು ನೋಡಿಲ್ಲ. ಇದೇ ನಾನು ಫಸ್ಟು ನೋಡ್ತಾ ಇರೋದು ಆ ಥರ ಗರುಡಗಂಬನ. ನೋಡೋಕ್ಕೊಂದು ಖುಷಿ, ತುಂಬ ಚೆನ್ನಾಗಿತ್ತು. ಒಂದು ಗರುಡಗಂಬ ನೋಡಿದ್ರಂತೂ 2 ಕಣ್ಣು ಸಾಗಲ್ಲ ನೋಡೋಕ್ಕೆ. ಆಮೇಲೆ ಈಚೆಯಿಂದ ಹಂಗೆ ದೇವ್ರ ವಿಗ್ರಹಗಳ್ನ ಮತ್ತು ಮಂಟಪನ ಗೋಪುರನ ಹಂಗೆ ವಿಡಿಯೋ ಮಾಡೋದು ನೋಡಿ. ಎಷ್ಟು ದೊಡ್ಡಕ್ಕೆ ಇದು ಮಾಡೋರೆ ಅಂತಂದರೆ ಗೋಪುರನ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ ಕಡೆ ಈ ಕಡೆ 2 ದೇವಸ್ಥಾನ ಇದೆ. ಅದು ಗ್ರಾಮ ದೇವತೆ ಅಂತೆ ಮುತ್ತಿಯಲ್ಲಮ್ಮ. ಈ ಕಡೆ ಗಣಪತಿ ದೇವಸ್ಥಾನ ಐತೆ. ಗಣಪತಿದು ಅಷ್ಟೇ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇನ್ನು ಆ ಕಡೆ ಆಪೋಸಿಟ್ಟಲ್ಲೇ ಹಳ್ಳಿ ಮರ ಒಂದೈತೆ ಮತ್ತು ನಾಗರ ದೇವತೆ. ಅಲ್ಲೂ ತುಂಬ ಚೆನ್ನಾಗಿತ್ತು. ನಾಗರ ದೇವತೆ ಅಂತೂ ಸಗದಾಗಿತ್ತು ನೋಡೋಕ್ಕೆ. ಎಷ್ಟು ಅಲಂಕಾರವಾಗಿ, ಎಷ್ಟು ಒಂಥರ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರನೂ ಮಾಡಿದ್ರು, ನೀಟಾಗಿ ಇಟ್ಕೊಂಡವ್ರೆ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರೆ ಅಂತ ಅಂದ್ಬಿಟ್ಟು. ಸರಿ, ಅಲ್ಲಿಂದ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಾನು ಸುಷ್ಮಾ ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ಹಂಗೆ ಮುಂದೆ ಹೋದು. ಇಲ್ಲ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದು, ಅಂದರೆ ಅಲ್ಲೇ ಮಾರ್ಕೆಟ್ಗೆ ಹೋಗೋಣ ಅಂತಲೇ ಒಂದು ಸ್ವಲ್ಪ ಸುಷ್ಮಾ ಏನೋ ತೊಗೋಬೇಕಾಗಿತ್ತು, ಪರ್ಚೇಸ್ ಮಾಡಬೇಕಿತ್ತು. ಅಲ್ಲಿಂದ ಹೋಗ್ಬೇಕಾದ್ರೆ ಹೋದೋ ಪೂಜೆ ನಡೀತಾ ಇತ್ತು. ಒಳಗಡೆಗೆ ಹೋದೋ ವಿಡಿಯೋ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ ಕಾರಣ ಸುಷ್ಮಾ ಹಂಗೂ ಮಾಡ್ಕೊಂಡ್ರು. ಅದು ಇಷ್ಟು ಬಂದಿದೆ ಅಷ್ಟೇ, ಯಾರೂ ಬೇಜಾರು ಮಾಡ್ಕೋಬಾರ್ದು. ಸರಿ, ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟು, ಅಂದರೆ ಸ್ವಲ್ಪ ಐಟಮ್ ಬೇಕಾಗಿತ್ತು. ಯಾಕೆಂದರೆ ಒಳಗಡೆ ಹೋಗ್ಬೇಕಾಗಿತ್ತು ಸಂಧಿ ರೋಡಲ್ಲಿ. ಸರಿ, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಒಳಗಡೆ ಹೋಗೋಣ
ಅದೇ ಮಾರ್ಕೆಟಲ್ಲಿ ಎಷ್ಟು ದೇವಸ್ಥಾನ ಇದೆ ಅಂದರೆ ಸಂದಿಲೂ ದೇವಸ್ಥಾನಗಳಿವೆ. ಆಮೇಲೆ ಅಂಗಡಿನೂ ಅಷ್ಟೇ. ಈ ಸಲ ಹೋಗಿದ್ದ ಅಂಗಡಿ ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ ಬೆಟರ್, ಇಲ್ಲಾಂದರೆ ಹುಡುಕಿ ನಾನು ಸಾಕಾಗಬೇಕಾಗುತ್ತೆ. ಒಂದ್ ಕಡೆ ಹೋಗಿದ್ನ, ನನಗೆ ಸ್ವಲ್ಪ ಜ್ಞಾಪಕ ಇದೆ ರೋಡ್ಗಳೆಲ್ಲ. ಅಂದರೆ ಸುಷ್ಮಾ ಹುಟ್ಟಿದ್ದು ಬೆಂಗಳೂರಲ್ಲೇ, ಸುತ್ತಾಡಿರ್ತಾರೆ. ಇವಾಗ ನಾವಂತೂ ಹಳ್ಳಿಲೇ ಹುಟ್ಬಿಟ್ಟು ಸಿಟಿಗೆ ಹೋದ್ರೆ ಅದೇ ಒಂದ್ಸತಿ ಒಂದ್ ರೋಡ್ಗೆ ಹೋದ್ರೆ ಅದು ಇನ್ನೊಂದ್ಸಲಿ ಅಂತ ಹೋಗಕ್ಕಾಗಲ್ಲ. ಹೌದಪ್ಪ, ಬಟ್ ಹಂಗೆ ವ್ಯಾಕ್ಸ್ ನೋಡೋಣ ಅಂತ ನೋಡ್ತೀವಿ. ಬಟ್ ಯಾಕೋ ನನಗೆ ಅದು ಕಂಪ್ನಿ ಇಷ್ಟ ಆಗಲಿಲ್ಲ. ನಾವೇ ಬೇಕಾದ್ರೆ ಕಂಪ್ನಿಗಳು ಸಿಗಲಿಲ್ಲ, ಅದೆಲ್ಲ ಕಡೆ ಕೇಳಿದ್ರಿ. ಸರಿ ಅಂದ್ಬಿಟ್ಟು ಫೈನಲಿ ಏನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಇದಕ್ಕೆ ವೈಭವ ಸ್ಟೋರ್ಸ್ಗೆ ಹೋಗಿ ಎಲ್ಲ ಏನೇನು ಬೇಕೋ ತೊಗೊಳ್ಳೋಣ ಅಂದ್ಬಿಟ್ಟು ಸೀದಾ ಹಂಗೆ ಬರ್ತಾ ಇದ್ವಿ. ಆ ರೋಡಲ್ಲಿ ಏನೇನು ಸಿಗುತ್ತೆ ಅಂತ ಹಂಗೆ ವಿಡಿಯೋ ಮಾಡ್ಕೊಂಡು ಸರ ನೋಡಿಕೊಂಡು ಸರ ಇತ್ತು, ಸೆಟ್ ಇತ್ತು, ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ದೇವಸ್ಥಾನ ಕೊಡೋ ಐಟಮ್ಸ್ಗಳೆಲ್ಲ ಇತ್ತು. ಗಿಫ್ಟಿಗೆ ಕೊಡೋ ಐಟಮು, ಮತ್ತೆ ಯಾರು ಬರ್ತಡೇ ಪಾರ್ಟೀಸ್ ಮಾಡ್ಬೇಕಾದ್ರೆ ನಾವೇ ಅದ ಐಟಮ್ಸ್ಗಳು ತಗೋಬೇಕು ಅಂದ್ರೆ ಅದು ಇತ್ತು. ಆಮೇಲೆ ಏನಾದ್ರು ಐಟಮ್ಸ್ಗಳೆಲ್ಲ ಈ ಚಿಕ್ಕ ಚಿಕ್ಕ ಮಕ್ಕಳದ್ದು ಆಟ ಸಾಮಾನು ಏನು ತೊಗೋಬೇಕು, ಅಲ್ಲಿ ಹೋಗಿ ಯಾರು ಅಂಗಡಿ ಮಾಡಿದ್ರು ಅಷ್ಟೇ, ತುಂಬ ಚೀಪಾಗಿರ್ತೈತೆ. ತುಂಬ ಅದು ಎಲ್ಲೋದ್ರೂ ಹೋಲ್ಸೇಲೇ, ಅಲ್ಲಿ ರೀಟೇಲ್ ಕಡಿಮೆನೇ, ಎಲ್ಲರೂ ಹೋಲ್ಸೇಲೇ ಇರೋದು. ಯಾಕೆಂದರೆ 1 ಪೀಸ್ 2 ಪೀಸ್ ತೊಗೊಳಕ್ಕೆ ಯಾರು ಹೋಗಲ್ಲ, ನಮ್ಮಂಥವ್ರೆ ಹೋಗೋದು. ಇನ್ನೆಲ್ಲ ಹೋಗೋರು ಎಲ್ಲರೂ ಬಲ್ಕಾಗಿ ಅಂಗಡಿಗೆ ಇರೋರೇ ಹೋಗೋದು. ಅದರಿಂದ ತುಂಬ ಲಾಭ ಇದೆ ಅಲ್ಲಿ ಹೋಗಿ ತೊಗೊಂಡು ಅಂಗಡಿಗಳಿಗೆಲ್ಲ. ನಮಗೇನು 1 ಪೀಸ್ 2 ಪೀಸ್ ತೊಗೊಳೋರ್ಗೆ ಅಂತ ಇದೇನೂ ಇಲ್ಲ. ಯಾಕಂದ್ರೆ ಆನ್ಲೈನಲ್ಲೂ ಅಷ್ಟೇ ಪ್ರೈಸ್ ಇತ್ತು, ಅದಕ್ಕೆ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಸರಿ ಕೇಳ್ಕೊಂಡು ಬಂದು ಹಂಗೆ ಬರಬೇಕಾದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಏನೇನು ಇರುತ್ತೆ, ಯಾವ್ಯಾವ ಅಂಗಡಿ ಇರುತ್ತೆ, ಏನೇನು ಸಿಗ್ಬೋದು ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋ ಆನ್ ಮಾಡ್ಕೊಂಡು ಬಂದು. ಸುಷ್ಮಾ ಬಟರ್ ಫ್ರೂಟ್ ಇತ್ತು. ಬಟರ್ ಫ್ರೂಟು ಒಂಥರ ಕಲರ್ ಇತ್ತು, ಅದೇನಕ್ಕೆ ಅಂತ ಗೊತ್ತಾಗಲಿಲ್ಲ. ಸುಷ್ಮಾ ಕಲರ್ ಹಾಕಿರ್ಬೇಕು ಅನ್ಕೊಳಕ್ಕೆ ನೋಡ್ಬಿಟ್ಟು ಹಂಗೆ ಇಟ್ಬಿಟ್ಲು. ಬೇಡಪ್ಪ, ಕಲರ್ ಏನಾರು ಹಾಕಿರ್ತಾರೆ ಅಂತ. ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಅಂಗಡಿಗಳವೆ ಅಂತಂದರೆ ಅಯ್ಯಪ್ಪ, ಒಂದಕ್ಕಿಂತ ಒಂದು. ಅಂದರೆ ಎಲ್ಲ ಅಲ್ಲಿ ಮಾತಾಡ್ಕೊಂಡಿರ್ಬೋದು ಸುಷ್ಮಾ. ಒಬ್ರು ಕಡಿಮೆ ಕೊಡಲ್ಲ, ಒಬ್ರು ಹೆಚ್ಚಾಗಿ ಕೊಡಲ್ಲ. ಹೌದು, ಒಂದು ಸಲ ಒಂದು ಅಂಗಡಿಲಿ ಕೇಳಿದ್ರೆ ಇನ್ನು ಲಾಸ್ಟ್ ಅಂಗಡಿ ಕೇಳೋವರೆಗೂ ಅದಷ್ಟೇ. ನೋಡಿ ಇವತ್ತು ಕೇಳ್ತಾ ಇರೋ ಸುಷ್ಮಾ 100 ಅಂದರೆ 100 ರೂಪಾಯಿಗೆ 5 ಪೀಸು 4 ಪೀಸು ಅದಿತ್ತು. ಅಂದರೆ ಪೂರ್ತಿ ಹಣ್ಣಾಗಿತ್ತು. ಬಟ್ ಅದು ಅಂದರೆ ಆ್ಯಕ್ಚುಲಿ ಅದು ಅಂದರೆ ಫರ್ಟಿಲಿಟಿ ಇರೋರಿಗೆ, ಆ ಥರ ಇರೋರಿಗೆ ಅದು ತಿಂದರೆ ಒಳ್ಳೇದು. ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅದು ಒಳ್ಳೇದು ಅಂತ ಟ್ರೈ ಮಾಡೋಣ ತೊಗೊಳಕ್ಕೆ ಅಂತ ನೋಡಿದ್ರಿ. ಅದೇ ತೊಗೊಳ್ಳಿಲ್ಲ. ಯಾಕೋ ಅದು ನೋಡಿದ್ಮೇಲೆ ಬೇಡ ಅಂದ್ಬಿಟ್ಟು ಬಂದ್ರಿ. ಸರಿ, ಹಂಗೆ ಬರ್ತಾ ನೋಡ್ಕೊಂಡು ಏನೇನು ಇರ್ಬೋದು ಅಂತ ಹಾಗೆ ನಮ್ಮನೆ ಚೋಟಾಗೆ ಛತ್ರಿ ನೋಡೋಣ ಮಳೆಗಾಲ ಬಂದರೆ ಅಂತ ನೋಡಿದ್ರಿ. ಹಂಗೆ ಬರ್ತಾ ಅಲ್ಲೇ ರೋಡ್ ಸೈಡಲ್ಲಿ ಯಾವುದೋ ಒಬ್ಬರು ಮಾಡ್ಕೊಂಡಿದ್ರು, ನೋಡ್ದು. ಏನು ಅಷ್ಟೊಂದೆಲ್ಲ ಏನು ಇಷ್ಟ ಆಗಲಿಲ್ಲ, ಯಾಕೆಂದರೆ ಅದು ಜಾಸ್ತಿ ಎಲ್ಲಿ ಇದಾಗುತ್ತೆ ಅಂತ ಇದು ಮಾಡ್ದು. ಅಂದರೆ ಇನ್ನೂ ಒಂದು ಸ್ವಲ್ಪ ದೂರ ಇತ್ತು. ಇವಾಗ ಮ್ಯಾಟು ಅಂತ ಎಲ್ಲ ಇತ್ತು. ಒಟ್ನಲ್ಲಿ ಅವೆಲ್ಲ ನಾವೇನು ತೊಗೊಳ್ಳಿಲ್ಲಪ್ಪ ನಾವು. ಆಮೇಲೆ ಒಂಚೂರು ಮುಂದೆ ಬಂದಮೇಲೆ ಕೊಡೆ ಅಂತ ತೊಗೊಳೋಣ ಅಂತ ನೋಡಿದೆ. ಬಟ್ ಅದು ವರ್ತಿರ್ಲಿಲ್ಲ. ಅಂದರೆ ಅದನ್ನ ಕ್ಲೋಸ್ ಮಾಡ್ಬೇಕಾದ್ರೆ, ಆ ಬಟನ್ ಒತ್ತಬೇಕಾದ್ರೆ ಮಕ್ಳಿಗೆ ಎಲ್ಲಿ ಕೈ ಚುಚ್ಕೊಡುತ್ತೆ ಅಂತ ಅನಿಸ್ತು ಅದು ಅವಳಿಗೆ. ಅದಕ್ಕೆ ಕೇಳಿದೆ ಅವ್ರನ್ನ, ಇಲ್ಲ ಅದೇನು ಆಗಲ್ಲ ಅಂತಾರೆ. ಬಟ್ ಅದು ನೋಡಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಮಕ್ಳಿಗೆಲ್ಲ ಅದು. ಸರಿ, ವಾಪಸ್ ಕೊಟ್ಬಿಟ್ಟು ನಾವು ಮಾರ್ಕೆಟ್ ಒಳಗಡೆ, ಹೂವಿನ ಮಾರ್ಕೆಟ್ ಇತ್ತಲ್ಲ ಈ ಕಡೆ ಬಂದು ಹಂಗೆ ಮಾರ್ಕೆಟ್ಗೆ ಹೋಗೋಣ ಅಂತ. ಅಷ್ಟರಲ್ಲಿ ಧನ್ಯ ಮೆಣಸಿನ್ಕಾಯಿ ಎಲ್ಲ ವಿಚಾರಿಸಿದೆ, ತುಂಬ ಕಡಿಮೆ ಇತ್ತು. ನಾನು ಧನ್ಯ ಮೆಣಸಿನ್ಕಾಯಿ ಎಲ್ಲ ತೊಗೊಂಡೆ. ನಿಮ್ಗೆ ಯಾರು ಬೇಕು ಅಂದರೆ ತೊಗೊಳ್ಳಿ. ಅದು ತೊಗೊಂಡು ಇನ್ನು ಸ್ವಲ್ಪ ಒಳಗಡೆ ಹೋಗ್ತಿದ್ದಂಗೆ ಹೂವಿನ ಮಾರ್ಕೆಟ್ ಬಂತು. ಅವಾಗ ತಾನೇ ಲಾಟ್ ಎಲ್ಲ ಬಂದಿತ್ತು, ಮಲ್ಲಿಗೆ ಮಳ್ಳೆ ಎಲ್ಲ. ಸರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋದ. ಹೂವಿನ ಮಾರ್ಕೆಟ್ ಒಳಗಡೆ ತುಂಬ ಕಾಸ್ಟ್ಲಿ ಇತ್ತು ಹೂವಿನ ರೈಟು, ತುಂಬ ಕಾಸ್ಟ್ಲಿ. 900 kg 900 800 ಮಲ್ಲಿಗೆ ಇತ್ತು. ಸರಿ, ನಾವು ಏನು ತೊಗೊಳಕ್ಕೆ ಹೋಗಲಿಲ್ಲ. ಸಾಮಂತಿಗೆ 80 ರೂಪಾಯಿ. ಸಾವನ್ಗೆ ರೈಟು ಜಾಸ್ತಿ ಆಗಿತ್ತು, ರೋಸು ಜಾಸ್ತಿ ಆಗಿತ್ತು. ಸರಿ ಅಂದ್ಬಿಟ್ಟು ನಾವೇನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸುಕ್ಕುತ್ಕಟ್ಟೆ ಮಾರ್ಕೆಟ್ ನಮ್ಗೆ ಹತ್ರ ಇರೋದ್ರಿಂದ ಆ ರೈಟೇ ಅಲ್ಲೂ ಆ ಬಿಸಿಲಲ್ಲಿ ಆ ಬಸ್ಸಲ್ಲೆಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಆದರೆ ಹೂವು ಎಲ್ಲ ವಿಚಾರಿಸೋದು ತುಂಬ ಕಾಸ್ಟ್ಲಿ ಇತ್ತು, ಅದಕ್ಕೆ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಸರಿ, ಹೂವಿನ ಮಾರ್ಕೆಟ್ ಒಳಗಡೆ ಹಂಗೆ ಒಂದು ರೌಂಡ್ ಹಾಕೊಬರೋಣ ಅಂತ ಹೋದೋ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೂವಿನ ಹಾರ ಆಮೇಲೆ ಮಗ್ಗಿನ ಜಡೆ ಹಾಕಿದ್ರು ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಕಾಗಿಲ್ಲ, ಅಷ್ಟು ಚೆನ್ನಾಗಿ ಎಣ್ದಿದ್ರು. ನಿಜವಾಗ್ಲೂ ಇಲ್ಲೊಂದು ತವರೆ ಹೂವಿನ ಹಾರ ಮಾಡೋರೆ, ಸಖತ್ತಾಗಿ ಮಾಡೋರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡೋರೆ ಅಂತಂದರೆ ಆ ವಾರ ನಾನು ನೋಡೇ ಇಲ್ಲ ಇಲ್ಲಿವರೆಗೂ. ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ಒಂಥರ ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ತದ್ರೆ ಅದು ಒರಿಜಿನಲ್ಲೇ
ತವರ ಹೂವಿನಲ್ಲಿ ಹಾಕಿರೋದೆ ನೋಡಿ, ಇದು ಮಗ್ಗಿನ ಜಡೆ ಎಷ್ಟು ಚೆನ್ನಾಗೈತೆ ಅಂತ ಅಂದ್ಬಿಟ್ಟೆ. ನೀವು ಅಕಸ್ಮಾತ್ ಬೇಕು ಅಂತಂದರೆ ಹೂವಿನ ಮಾರ್ಕೆಟೆ ಒಳಗಡೆ ಹೋಗ್ಬೇಕು, ನೀವು ಫುಲ್ ಒಳಗಡೆ ಹೋಗಬೇಕು. ಆವಾಗ ಹಾರ ಮತ್ತು ಮಲ್ಲಿಗೆ ಇದು ಜಡೆ ಅದೇ ಸಪ್ರೇಟ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ನೋಡ್ಕೊಂಡು ನಾವು ಆಚೆ ಬಂದು, ಆದರೆ ಈ ಸಲ ಮಾರ್ಕೆಟ್ಗೆ ಹೋದರೆ ನೀವು ತುಂಬ ಚೆನ್ನಾಗಿ ಮಾಡೋರೆ, ಕ್ಲೀನಾಗಿ ಮಾಡೋರೆ, ಕ್ಲೀನಾಗಿ ಇಟ್ಟವ್ರೆ. ಯಾಕೆಂದರೆ ಅಲ್ಲಿ ಸಂದಿಗುಂದಿ ಬೀದಿಲೆಲ್ಲ ಬೀದಿ ಬದಿಲೆಲ್ಲ ಇಟ್ಕೊಂಡಿದ್ರು, ಓಡಾಡೋಕ್ಕೆ ಒಂದು ಹಿಂಸೆ ಆಗಿರೋದು. ಈ ಸಲ ನಿಜವಾಗ್ಲೂ ಆ ಥರ ಅನಿಸ್ಲೇ ಇಲ್ಲ ನಮಗೆ, ಯಾಕೆಂದ್ರೆ ಆ ಫೀಲೇ ಬರಲಿಲ್ಲ. ನೀಟಾಗಿ ಕ್ಲೀನಾಗಿ ಇಟ್ಟಿದ್ರು. ಮಾರ್ಕೆಟಿಗೆ ಬಂದಿಲ್ಲ, ಬೇರೆ ಎಲ್ಲೋ ಬಂದೈತೆ ಅಂತ ಅನಿಸ್ತಾಯಿತ್ತು ನಿಜವಾಗ್ಲೂ. ಜಾಗನೂ ಸಫಿಷಿಯೆಂಟ್, ಅಷ್ಟು ನೀಟಾಗಿತ್ತು, ಜಾಗನೂ ಅಷ್ಟು ಇಂಪಾಸ್ ಆಗಿದೆ. ಯಾಕೆಂದರೆ ಗಾಡಿಗಳೆಲ್ಲ ಹೋಗ್ತಾಯಿದ್ರೆ ನಡ್ಕೊಂಡು ಹೋಗೋಕ್ಕೆ ಜಾಗ ಆಯ್ತಿರ್ಲಿಲ್ಲ ನಮಗೆ. ಆ ವಾನ್ ಸೌಂಡ್ಗೆ ಯಪ್ಪ ಏನಕ್ಕಪ್ಪ ಈ ಕಿರಿಕಿರಿ ಅನ್ಸೋದು. ಈ ಸಲ ಮಾತ್ರ ನಿಜವಾಗ್ಲೂ ಜಾಗನೂ ಅಷ್ಟಿತ್ತು. ಆಮೇಲೆ ಪಾರ್ಕಿಂಗಿಗೆ ಒಳ್ಳೆ ಜಾಗ ಬಿಟ್ಟವ್ರೆ. ನೀವು ನೆಕ್ಸ್ಟ್ ಅವರೇ ಪಾರ್ಕಿಂಗು ಜಾಗ ಎಲ್ಲ ಜಾಗ ಬಿಟ್ಟವ್ರೆ. ಆರಾಮಾಗಿ ಹೋಗಿ ನೀಟಾಗಿ ನೀವು ಏನು ಬೇಕೋ ತೊಗೊಂಡು ಬರ್ಬೋದು. ನಾವು ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ಹೋದೋ ಅಷ್ಟೇ. ಸೊಪ್ಪು ಎಲ್ಲ ಕಡಿಮೆ ಇತ್ತು, ಆದರೆ ಇಲ್ಲಿಂದ ಯಾರು ಹೊತ್ಕೊಬರ್ತಾರೆ ಅಂತ ಏನೂ ಹೋಗಲಿಲ್ಲ. ಇನ್ನೊಂದು ಸಲ ಹೋದರೆ ನೀವು ಎಲ್ಲ ತೊಗೊಂಡು ಬನ್ನಿ, ನಾವು ಬರ್ತಿದ್ವಿ. ಎಲ್ಲ ನೋಡ್ಕೊಂಡು ಬಂದೋ, ಚೆನ್ನಾಗಿತ್ತು ಶಾಪಿಂಗ್ ಎಲ್ಲ. ಇನ್ನೇನು ಹಬ್ಬಗಳೆಲ್ಲ ಹತ್ರ ಬರ್ತೈತೆ ಅಂದರೆ ಹೋಗಿ ಒಂದು ಸಲ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಆದರೆ ಅಲ್ಲಿಂದ ಎತ್ಕೊಂಬರೋಕ್ಕಾಗಲ್ಲ, ಅದೊಂದೇ ಹಿಂಸೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ನಮ್ಮ ಇವತ್ತಿನ ಲಾಗು. ಏನೇ ತಪ್ಪಾಗಿದ್ರು ಕ್ಷಮಿಸಿ. ನೋಡ್ತೀರಿ, ಆರೈಸಿ, ಆಶೀರ್ವದಿಸಿ ನಮ್ಮನ್ನು. ಸುಷ್ಮಾ ನಮ್ಮನ್ನಂತೂ ಮರೆಯೋಕ್ಕೆ ಹೋಗ್ಬೇಕು.